ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಕೇರೆ ಬಳ್ಳಿಯನ್ನು ಸೆಲೆಕ್ಷನ್ ಮಾಡೋದು ಹೇಗೆ ಅಂತೇಳಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೇರೆ ಬಳ್ಳಿಯನ್ನು ಯಾವ ರೀತಿ ನೆಡುವುದಂತ ಹೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ನಾವು ಮನೆಯಲ್ಲಿ ದಿನಸಿಗಾಗಿ ಬಳಸುವಂಥ ಪ್ಲಾಸ್ಟಿಕ್ ಕವರನ್ನು ಯೂಸ್ ಮಾಡಿಕೊಂಡು ನಾವು ಈ ಗಿಡವನ್ನು ಮಾಡ್ಬೋದು. ಇದು ಬಿಗಿನರ್ಸ್ಗೆ, ಯಾರೆಲ್ಲ ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ನೋಡಿ, ಅಂಥವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹೆಚ್ಚಿನ ಜನರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ. ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡುವಂಥದ್ದು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ನಮ್ಮ ವಿಡಿಯೋಸ್ಗೂ ನೀವು ಸಪೋರ್ಟ್ ಮಾಡಿದಾಗೆ ಆಗ್ತದೆ. ಹಾಗಾದರೆ ಬನ್ನಿ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಪ್ಲಾಸ್ಟಿಕ್ ಕವರನ್ನು ಆಯ್ಕೆ ಮಾಡಿಕೊಳ್ಬೇಕು. ಇದು ನಾವು ಸಕ್ಕರೆ ಎಲ್ಲ ತರ್ತೀವಿ ನೋಡಿ, ಅಂಥ ಉದ್ದ ಪ್ಲಾಸ್ಟಿಕ್ ಕವರ್ ಇರ್ತದೆ ನೋಡಿ, ಅದನ್ನು ನೀವು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಅಗೆಲ ಇರೋ ಪ್ಲಾಸ್ಟಿಕ್ ಕವರ್ ಬೇಡ. ಇವಾಗ ಅದಕ್ಕೆ ಹೋಲ್ಸ್ಗಳನ್ನು ಮಾಡಬೇಕು. ಕೆಳಗಡೆ ಒಂದು ಹೋಲ್ಸನ್ನು ಮಾಡಬೇಕು. ನೀರೆಲ್ಲ ನಾವು ಹಾಕಿದ್ದು ಸರಾಗವಾಗಿ ಹರಿದು ಹೋಗ್ಲಿಕ್ಕೋಸ್ಕರ ಇಲ್ಲಿ ನಾನು ಪೆನ್ನನ್ನು ಯೂಸ್ ಮಾಡಿಕೊಂಡು ಸಣ್ಣ ಸಣ್ಣ ಹೋಲ್ಸ್ಗಳನ್ನು ಮಾಡ್ತಾ ಇದ್ದೇನೆ. ಒಂದು 4-5 ಕಡೆಗಳಲ್ಲಿ ನೀವು ಹೋಲ್ಸ್ಗಳನ್ನು ಮಾಡಬೇಕಾಗ್ತದೆ, ಅಥವಾ ಬೇರೆ ಯಾವುದಾದ್ರೂ ಶಾರ್ಪ್ನರ್ ವಸ್ತುವಿನಿಂದ ನೀವು ಹೋಲ್ಸ್ಗಳನ್ನು ಮಾಡ್ಬೋದು. ನನಗೆ ಈ ಪೆನ್ ಸಿಕ್ಕಿತು, ಹಾಗಾಗಿ ಅದರ ಸಹಾಯದಿಂದ ನಾನು ಹೋಲ್ಸ್ಗಳನ್ನು ಮಾಡ್ತಾ ಇದ್ದೇನೆ. ಈ ಕವರನ್ನು ನೀವು ನರ್ಸರಿಯಲ್ಲಿ ಹೋಗಿ ತಗೊಂಡ್ರೆ, ಇಂಥ ಕವರಲ್ಲ, ಬೇರೆ ಕವರ್ ಬರ್ತದೆ, ಅಲ್ಲಿ ಹೋಗಿ ತಗೊಂಡ್ರೆ 25 ರೂಪಾಯಿ ರೇಟ್ ಫಿಕ್ಸ್ ಮಾಡ್ತಾರೆ ಅವರು. ಇವಾಗ ನಾವು ಮನೆಯಲ್ಲಿ ಸುಲಭವಾಗಿ, ನಮ್ಮ ಮನೆಯಲ್ಲಿ ನಾವು ಸಕ್ಕರೆ ಎಲ್ಲ ತಂದಿರ್ತೇವೆ ನೋಡಿ, ಅದನ್ನು ವೇಸ್ಟ್ ಅಂತ ಬಿಸಾಕ್ತೇವೆ. ಅದರ ಬದಲಾಗಿ ಈ ಥರ ನೀವು ಗಿಡವನ್ನು ಮಾಡಿಟ್ಟುಕೊಂಡ್ರೆ ನಿಮ್ಮ 25 ರೂಪಾಯಿ ಹಣನೂ ಉಳಿತಾಯ ಆಗ್ತದೆ, ಗಿಡನೂ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ. ಇನ್ನೂ ಹೇಗೋ ನಾವು ಗಿಡ ದೊಡ್ಡದಾದ ನಂತರ ಬೇರೊಂದು ಗ್ರೋ ಬ್ಯಾಗ್ಗೆ ಶಿಫ್ಟ್ ಮಾಡಲೇಬೇಕಾಗ್ತದೆ. ಇದಕ್ಕೆ ಸುಮ್ಮನೆ ಹಣ ಕೊಟ್ಟು ಖರೀದಿ ಮಾಡುವುದಕ್ಕಿಂತ ನಮ್ಮ ಮನೆಯಲ್ಲಿ ನಾವು ಬಳಸುವಂತಹ ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಈ ಪ್ಲಾಸ್ಟಿಕ್ ಕವರಿಂದ ನಾವು ಗಿಡವನ್ನು ಅತ್ಯಂತ ಸುಲಭವಾಗಿ ಮಾಡಿಕೊಳ್ಬೋದು. ಇವಾಗ ನಾವು ಮಣ್ಣನ್ನು ತುಂಬಿಸಬೇಕು. ಈ ಟಾಪಿಯಲ್ಲಿ ಒಂದು ಫುಲ್ ಟಾಪಿಯಷ್ಟು ನಾನು ಹೊಯ್ಗೆಯನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ಬೇಕಾದಂಥ ಮಣ್ಣನ್ನು ಹಾಕ್ತಾ ಇದ್ದೇನೆ. ಇದು ನಾನು ಮೊನ್ನೆ ಮಲ್ಲಿಗೆ ಗಿಡದಿಂದ, ದೊಡ್ಡ ಮಲ್ಲಿಗೆ ಗಿಡದ ಪಾಟಿಂದ ತೆಗೆದಿರುವಂಥ ಮಣ್ಣು. ಇದನ್ನು ನೀವು ಯೂಸ್ ಮಾಡ್ಬೋದು. ಆದರೆ ಯೂಸ್ ಮಾಡೋದಕ್ಕಿಂತ ಮುಂಚೆ ಈ ಮಣ್ಣಿಗೆ ಕೂಡ ಸ್ವಲ್ಪ ಸುಣ್ಣವನ್ನು ಮಿಕ್ಸ್ ಮಾಡಿ ಯೂಸ್ ಮಾಡಬೇಕಾಗ್ತದೆ. ಇವಾಗ ನಾನು ಕೆಂಪು ಮಣ್ಣನ್ನು ಹಾಕ್ತಾ ಇದ್ದೇನೆ. ಈ ನನ್ನ ಓಲ್ಡ್ ಮಣ್ಣಲ್ಲಿ ಬಿಳಿ ಬಿಳಿ ಕಾಣಿಸ್ತಾ ಉಂಟು, ಅದು ಸುಣ್ಣವನ್ನು ಹಾಕಿರುವಂಥದ್ದು. ಸುಣ್ಣ ಹಾಕಿ ನೀವು ಬೇರೆ ಗಿಡಗಳಿಗೂ ಕೂಡ ಆ ಮಣ್ಣನ್ನು ಯೂಸ್ ಮಾಡ್ಬೋದು. ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನಾವು ಹೊಯ್ಗೆ ಹಾಕಿದ್ದಂತೆ ಎಲ್ಲಿಯೂ ಕಾಣಬಾರ್ದು, ಹೊಯ್ಗೆ ಕಾಣಲೇಬಾರ್ದು, ಆ ಥರ ಅಷ್ಟು ಮಣ್ಣಿನೊಂದಿಗೆ ಇದು ಮಿಕ್ಸ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಇದಕ್ಕೆ ಯಾವುದೇ ರೀತಿಯಾದಂಥ ಗೊಬ್ಬರವನ್ನು ನಾನು ಹಾಕ್ತಾ ಇಲ್ಲ, ಬದಲಾಗಿ ಹೊಯ್ಗೆ ಮತ್ತು ಮಣ್ಣು ಇಷ್ಟನ್ನು ಮಾತ್ರ ಹಾಕ್ತಾ ಇದ್ದೀನಿ. ಬೇಕಿದ್ರೆ ನೀವು ಸುಣ್ಣವನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಗಿಡವನ್ನು ನೆಡ್ಬೋದು. ಅದರಿಂದ ಉತ್ತಮವಾಗಿ ನಮಗೆ ಆ ಗಿಡ ಬರ್ತದೆ. ಫಂಗಸ್ ಎಲ್ಲ ಇದ್ದರೆ, ಮಣ್ಣಿನಲ್ಲಿ ಫಂಗಸ್ ಇರ್ತದೆ, ಅದೆಲ್ಲ ಹೋಗ್ತದೆ ಸುಣ್ಣ ಹಾಕಿದರೆ. ಇವಾಗ ನಾವು ಈ ಕವರ್ಗೆ ತುಂಬಿಸಿಕೊಳ್ಳುವ ಮಣ್ಣನ್ನು ನೋಡಿ, ನಾನು ಎಷ್ಟು ತುಂಬಿಸ್ಕೊಳ್ತೇನೆ ಅಂತ ನೀವು ಈ ವಿಡಿಯೋದಲ್ಲಿ ನೋಡಬೇಕಾಗ್ತದೆ. ಜಾಸ್ತಿಯಾಗಿ ತುಂಬಿಕೊಳ್ಬಾರ್ದು, ಸ್ವಲ್ಪ ಒಂದು 3/4 ಭಾಗದಷ್ಟು ಮಾತ್ರ ಮಣ್ಣನ್ನು ತುಂಬಿಸಿಕೊಂಡು ಈ ಟಾಪಿಯಿಂದ ಆ ಮಣ್ಣನ್ನು ಟೈಟ್ ಮಾಡಬೇಕು. ಮಣ್ಣು ಎಲ್ಲಿಯೂ ಲೂಸಾಗಿ ಇರಬಾರ್ದು. ಲೂಸ್ ಆದರೆ ನೀವು ನೀರು ಹಾಕಿದಾಗ ಮಣ್ಣು ಸರಿಯಾಗಿ ಆ ಗಿಡದಲ್ಲಿ ಹಿಡಿಯುವುದಿಲ್ಲ. ಹಾಗಾಗಿ ನೀವು ಮಣ್ಣನ್ನು ಮಾತ್ರ ಗಿಡ ನೆಡುವುದಕ್ಕಿಂತ ಮುಂಚೆ ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಬೇಕು. ಈ ಟಾಪಿಯಿಂದ ಸ್ವಲ್ಪ ಒತ್ತಿದಾಗ ಆ ಮಣ್ಣು ಗಟ್ಟಿಯಾಗ್ತದೆ, ಮತ್ತು ನೀರೆಲ್ಲ ಬಿದ್ದಾಗ ಆ ಮಣ್ಣು ಒಂದು ಹಂತಕ್ಕೆ ರೆಡಿಯಾಗಿ ಇರ್ತದೆ. ಈ ಕವರನ್ನು ಸ್ವಲ್ಪ ಮಡಚಿಕೊಳ್ಬೇಕು, ಕೈಯಿಂದಲೇ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಬೇಕು, ಆವಾಗ ಮಣ್ಣು ಟೈಟಾಗಿ ನಿಲ್ತದೆ. ನೋಡಿ, ಇಲ್ಲಿ ನಾನು ಗಿಡವನ್ನು ತೋರಿಸ್ತಾ ಇದ್ದೇನೆ. 2 ಕೇರೆ ಬಳ್ಳಿಯನ್ನು ಒಟ್ಟಿಗೆಯಾಗಿ ನೆಡಬೇಕು. ಒಂದು ತೊಟ್ಟೆಯಲ್ಲಿ 1 ಕೇರೆ ಬಳ್ಳಿಯನ್ನು ನೆಡಲಿಕ್ಕೆ ಹೋಗಬೇಡಿ. ಒಂದು ತೊಟ್ಟೆಯಲ್ಲಿ 2 ಕೇರೆ ಬಳ್ಳಿಯನ್ನು ನೆಡಬೇಕಾಗ್ತದೆ. ಮೊದಲಿಗೆ ನಾವು ಹೋಲ್ಸನ್ನು ಮಾಡಿಕೊಳ್ಬೇಕು. ಇವಾಗ ನೋಡಿ, ಹೋಲ್ಸ್ ನಾನೊಂದು ಕೋಲಿನ ಸಹಾಯದಿಂದ ಮಾಡ್ತಾ ಇದ್ದೇನೆ. ಮಿಡ್ಲ್ ಪೋರ್ಷನಲ್ಲಿ ನೀವು ಕೋಲನ್ನು ಈ ಥರ ಪ್ರೆಸ್ ಮಾಡಬೇಕು, ಆವಾಗ ಹೋಲ್ಸ್ ಆಗ್ತದೆ. ಎಲ್ಲಿಯೋ ಒಂದು ಸೈಡಲ್ಲಿ ಮಾಡೋದು, ಆ ಥರ ಮಾಡಬಾರ್ದು. ತೊಟ್ಟೆಯ ಮಿಡ್ಲ್ ಭಾಗದಲ್ಲಿ ಹೋಲ್ಸನ್ನು ಮಾಡಿಕೊಳ್ಬೇಕು. ಇವಾಗ ನಾವು ಆ ಗಿಡವನ್ನು ಅದಕ್ಕೆ ನೆಡಬೇಕಾಗ್ತದೆ.
ಇವಾಗ ಕೇರೆ ಬಳ್ಳಿ ಒಂದೇ ಲೆಕ್ಕ ಇರುವಂತೆ ನೋಡಿಕೊಳ್ಬೇಕು. ಸ್ವಲ್ಪ ಉದ್ದ ಗಿಡ್ಡ ಇದ್ದರೆ ಲೆವೆಲ್ಗೆ ಅದನ್ನು ಕಟ್ ಮಾಡಬೇಕು. ಇವಾಗ ಅದಕ್ಕೆ ಸ್ವಲ್ಪ ಮಣ್ಣನ್ನು ಹಾಕಿಕೊಳ್ಬೇಕು. ಇದಕ್ಕೆ ನಾನು ಸ್ವಲ್ಪ ಬೇರೆ ಮಣ್ಣನ್ನು ಹಾಕ್ತಾ ಇದ್ದೇನೆ. ಇವಾಗ ನೋಡಿ, ಇದಕ್ಕೆ ನಾನು ಬೇರೆ ಮಣ್ಣನ್ನು ಹಾಕ್ತಾ ಇದ್ದೇನೆ. ಇದು ನಾನು ರೀಯೂಸ್ ಮಾಡಿದಂಥ ಮಣ್ಣನ್ನೇ ಹಾಕ್ತಾ ಇದ್ದೇನೆ. ಇದನ್ನು ನಾನು ಆಲ್ರೆಡಿ ಹೇಳಿದೆ, ಸುಣ್ಣವನ್ನು ಹಾಕಿ ನೀವು ಇದನ್ನು ಬೇರೆ ಗಿಡಗಳಿಗೂ ಕೂಡ ರೀಯೂಸ್ ಮಾಡ್ಬೋದಂತ ಹೇಳಿ. ಗಿಡ ನೆಡುವಾಗ ಸ್ವಲ್ಪ ಸುಣ್ಣವನ್ನು ಮಿಕ್ಸ್ ಮಾಡಿ ನಡಿ, ಇದರಿಂದ ಮಣ್ಣಲ್ಲಿರುವಂಥ ಫಂಗಸ್ಗಳು ಸತ್ತು ಹೋಗ್ತದೆ. ಇವಾಗ ಈ ಮಣ್ಣನ್ನು ಹಾಕಿದ ನಂತರ ಕೈಯಿಂದಲೇ ಈ ಮಣ್ಣನ್ನು ಸ್ವಲ್ಪ ಪ್ರೆಸ್ ಮಾಡಿಕೊಳ್ಬೇಕು. ಈ 4 ಭಾಗದಲ್ಲಿಯೂ ನಾವು ಪ್ರೆಸ್ ಮಾಡಬೇಕು ಮಣ್ಣನ್ನು. ನೋಡಿ, ನಮ್ಮ ಕೇರೆ ಬಳ್ಳಿಯಿಂದ ಮಾಡಿದಂಥ ಗಿಡ ರೆಡಿ ಆಯಿತು. ವೀಕ್ಷಕರೇ, ಇದೇ ಗಿಡವನ್ನು ನೀವು ನರ್ಸರಿಯಲ್ಲಿ ತೊಗೊಂಡುಂಟಲ್ಲ, 100 ರೂಪಾಯಿ ಈಗ ಚಾರ್ಜ್ ಮಾಡ್ತಾರೆ. ನೋಡಿ, ನಾನು ಅತ್ಯಂತ ಸುಲಭವಾಗಿ ಮನೆಯಲ್ಲಿ ಸಿಗುವಂಥ ಸಾಮಗ್ರಿಗಳಿಂದ ನಾವು ಗಿಡವನ್ನು ಮಾಡಿಕೊಳ್ಬೋದು. ನೋಡಿ, ಇದರಲ್ಲಿ ಒಂದು ಉದ್ದ ಒಂದು ಗಿಡ್ಡ ಉಂಟು, ಅದನ್ನು ನೀವು ಒಂದೇ ಲೆಕ್ಕ ಕಟ್ ಮಾಡಿಕೊಂಡು ಗಿಡ ಮಾಡಿಕೊಳ್ಬೇಕಾಗ್ತದೆ. ಈ ಥರ ಮಾಡಿ ನೋಡಿ, ಗಿಡನೂ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ. ಇದರಲ್ಲಿ ನೀವು ಸಾಕಷ್ಟು ಹೂಗಳನ್ನು ಕಾಣಬಹುದು. ಕೇರೆ ಬಳ್ಳಿಯಿಂದ ಮಾಡಿದಂಥ ಗಿಡ ಉತ್ತಮ ಇಳುವರಿಯನ್ನು ಕೊಡುವಂಥ ಗಿಡ ಆಗಿರ್ತದೆ. ನರ್ಸರಿಯಲ್ಲಿ ಹೇಗೆ ಮಾಡ್ತಾರಂತ ನಮಗೆ ಗೊತ್ತಿಲ್ಲ. ನಾವು ಅಲ್ಲಿಂದ ಹೋಗ್ತೇವೆ, ಗಿಡವನ್ನು ತರ್ತೇವೆ, ಈ ಥರ ಎಲ್ಲ ಇರ್ತದೆ. ನಾನು ಯಾವತ್ತೂ ಗಿಡ ಎಲ್ಲ ಕಟ್ ಮಾಡಲಿಕ್ಕೆ ಫೆಲ್ಕಾನ್ ಕಂಪೆನಿ ಕತ್ತರಿಯನ್ನೇ ಬಳಸ್ತಾ ಇದ್ದೇನೆ. ಇದು ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಕತ್ತರಿ. ಇಂಥ ಕತ್ತರಿಯನ್ನು ಬಳಸಿಕೊಂಡು ನಾವು ಗಿಡವನ್ನು ಟ್ರಿಮ್ಮಿಂಗ್ ಎಲ್ಲ ಮಾಡಬೇಕಾಗ್ತದೆ. ನೋಡಿ, ಒಂದೇ ಲೆವೆಲ್ಗೆ ಬರುವ ಹಾಗೆ ಗಿಡವನ್ನು ನೀವು ಕಟ್ ಮಾಡಿಕೊಂಡ್ರೆ ನಮ್ಮ ಕೇರೆ ಬಳ್ಳಿಯಿಂದ ಮಾಡಿದಂಥ ಗಿಡ ರೆಡಿ ಆಗ್ತದೆ. ಇದರಿಂದ ನೀವು ಉತ್ತಮವಾದಂಥ ಇಳುವರಿಯನ್ನು ಕಾಣ್ಬೋದು. ಒಮ್ಮೆ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ. ಇನ್ನು ಈ ಗಿಡವನ್ನು ನೀವು ನೆರಳಿನಲ್ಲಿ ಇಡಬೇಕಾಗ್ತದೆ, ಬಿಸಿಲಿನಲ್ಲಿ ಇಡಬಾರ್ದು. ಇದಕ್ಕೆ ಇನ್ನು 2 ದಿವಸಕ್ಕೊಮ್ಮೆ ಅಥವಾ 3 ದಿವಸಕ್ಕೊಮ್ಮೆ ನೀರನ್ನು ಕೊಟ್ಟರೆ ಸಾಕಾಗ್ತದೆ. ಸ್ವಲ್ಪ ನೀರನ್ನು ಕೊಡಬೇಕಾಗ್ತದೆ. ಇದನ್ನು ನಾವು ಡೈರೆಕ್ಟ್ ಕೊಂಡೋಗಿ ಬಿಸಿಲಿನಲ್ಲಿ ಇಡುವ ಹಾಗಿಲ್ಲ, ನೆರಳಿನಲ್ಲಿ ಇಟ್ಟುಕೊಂಡು ಇದರ ಆರೈಕೆಯನ್ನು ಮಾಡಬೇಕಾಗ್ತದೆ. ಈ ಗಿಡ ಸ್ವಲ್ಪ ಬುಷಿಯಾಗಿ ಬಂದ ನಂತರ ಇದನ್ನು ನಾವು ಬಿಸಿಲಿನಲ್ಲಿ ಇಡಬೇಕು. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಭೇಟಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.